ಜೋರಾಗಿ ಸುರಿಯುವ ಮಳೆ, ತಂಪಾದ ಗಾಳಿ, ಹಸಿರು ಪ್ರಕೃತಿ, ಮಣ್ಣಿನ ಸುವಾಸನೆ ಇವೆಲ್ಲವೂ ನೆನಪಿಗೆ ಬಂದಾಗ ತುಳುನಾಡಿನ ವಿಶೇಷ ತಿಂಗಳು ಆಟಿ ತಿಂಗಳು ನೆನಪಾಗುತ್ತದೆ. ಆಟಿ ತಿಂಗಳ ಅಮಾವಾಸ್ಯೆ ಎಂದರೆ ಆಟಿ ಅಮಾವಾಸ್ಯೆ ತುಳುನಾಡಿನ ಮಣ್ಣು, ಪ್ರಕೃತಿ ಮತ್ತು ನಮ್ಮ ಹಿರಿಯರ ವಿಶಿಷ್ಟ ಪಾರಂಪರಿಕ ಆಚರಣೆ. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಬಹಳ ಕಷ್ಟಕರವಾಗಿತ್ತು. ನಿರಂತರ ಮಳೆ, ತೇವಾಂಶ, ಪ್ರವಾಹ, ಆಹಾರದ ಕೊರತೆ ಮತ್ತು ಮಳೆಗಾಲದ ಆರೋಗ್ಯ ಸಮಸ್ಯೆಗಳ ನಡುವೆಯೂ ನಮ್ಮ ಪೂರ್ವಜರು ಪ್ರಕೃತಿಯನ್ನೇ ತಮ್ಮ ಜೀವನದ ಅವಿಭಾಜ್ಯ ಭಾಗವನ್ನಾಗಿ ಮಾಡಿಕೊಂಡಿದ್ದರು. ಮರಗಳು, ಸಸ್ಯಗಳು, ಬೇರುಗಳು ಮತ್ತು ಸೊಪ್ಪುಗಳ ಬಗ್ಗೆ ಅವರಿಗೆ ಅಪಾರವಾದ ಸ್ಥಳೀಯ ಜ್ಞಾನವಿತ್ತು. ಅಂತಹ ಪಾರಂಪರಿಕ ಆಚರಣೆಗಳಲ್ಲಿ ಪ್ರಮುಖವಾದುದೇ ಆಟಿ ಅಮಾವಾಸ್ಯೆಯ ಪಾಲೆದ ರಸ. ಆಟಿ ಅಮಾವಾಸ್ಯೆಯ ಮುಂಜಾನೆ ಕೆಲವು ಕುಟುಂಬಗಳಲ್ಲಿ ಪಾಲೆ ಮರದ ತೊಗಟೆಯನ್ನು ಸಂಗ್ರಹಿಸುವ ಸಂಪ್ರದಾಯ ಇಂದಿಗೂ ಇದೆ. ಪಾಲೆ ಮರವನ್ನು ಕನ್ನಡದಲ್ಲಿ ಹಾಲೆ ಮರ ಎಂದೂ ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಅಲ್ಸ್ಟೋನಿಯಾ ಸ್ಕಾಲರಿಸ್. ಹಿರಿಯರ ನಂಬಿಕೆಯ ಪ್ರಕಾರ ಈ ದಿನ ಪಾಲೆ ಮರದ ತೊಗಟೆಯಿಂದ ತಯಾರಿಸುವ ಸಾಂಪ್ರದಾಯಿಕ ರಸಕ್ಕೆ ವಿಶೇಷ ಮಹತ್ವವಿದೆ. ತೊಗಟೆಯನ್ನು ಸ್ವಚ್ಛಗೊಳಿಸಿ ಬೋರ್ಕಲ್ಲಿನಲ್ಲಿ ಚೆನ್ನಾಗಿ ರುಬ್ಬಲಾಗುತ್ತದೆ. ನಂತರ ಅದರಿಂದ ತಾಜಾ ರಸವನ್ನು ಹಿಂಡಿ ತೆಗೆದುಕೊಳ್ಳಲಾಗುತ್ತದೆ. ತಾಜಾ ರಸವನ್ನೇ ಮುಂದಿನ ಹಂತಕ್ಕೆ ಸಿದ್ಧಪಡಿಸಲಾಗುತ್ತದೆ. ಕೆಲವು ಸ್ಥಳೀಯ ಆಚರಣೆಗಳಲ್ಲಿ ಈ ರಸದಲ್ಲಿ ಸಣ್ಣ ಬಿಡಿ ಕಲ್ಲುಗಳನ್ನು ಹಾಕುವ ಪದ್ಧತಿಯೂ ಕಂಡುಬರುತ್ತದೆ. ನಂತರ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಇತರ ಸ್ಥಳೀಯ ಪದಾರ್ಥಗಳಿಂದ ಒಗ್ಗರಣೆ ತಯಾರಿಸಿ ಅದನ್ನು ಪಾಲೆದ ರಸಕ್ಕೆ ಸೇರಿಸಲಾಗುತ್ತದೆ. ಹೀಗೆ ಸಿದ್ಧವಾಗುವುದು ನಮ್ಮ ಹಿರಿಯರ ನೆನಪುಗಳನ್ನು ಹೊತ್ತಿರುವ ಸಾಂಪ್ರದಾಯಿಕ ಪಾಲೆದ ರಸ. ಇದರ ಹಿಂದೆ ಇದೇ ಒಂದು ಕುಟುಂಬದ ಸಂಪ್ರದಾಯ, ಒಂದು ಊರಿನ ನೆನಪು ಮತ್ತು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನಶೈಲಿ. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿದೆ. ಮನೆಯ ಮೇಲ್ಚಾವಣಿಯ ಮೇಲೆ ಮಳೆಯ ಸದ್ದು, ಅಂಗಳದಲ್ಲಿ ಒದ್ದೆಯಾದ ಮಣ್ಣಿನ ಸುವಾಸನೆ. ಮನೆಯ ಹಿರಿಯರು ಪಾಲೆದ ರಸವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ತಯಾರಿಸುತ್ತಿದ್ದಾರೆ. ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಆ ಸಂಪ್ರದಾಯವನ್ನು ಅನುಭವಿಸುತ್ತಿದ್ದಾರೆ. ಇದೇ ಆಟಿ ಅಮಾವಾಸ್ಯೆಯ ನಿಜವಾದ ಭಾವನೆ. ಮಳೆಗಾಲಕ್ಕೆ ತಕ್ಕಂತೆ ಸ್ಥಳೀಯವಾಗಿ ದೊರೆಯುವ ಸರಳ ಆಹಾರಗಳು ಮತ್ತು ಸಾಂಪ್ರದಾಯಿಕ ಅಡುಗೆಗಳು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದ್ದವು. ಅವುಗಳಲ್ಲಿ ಮೆಂತೆದ ಗಂಜಿ ಒಂದು ವಿಶೇಷವಾದ ಸಾಂಪ್ರದಾಯಿಕ ಆಹಾರ. ಅದರೊಂದಿಗೆ ಬೆಲ್ಲದ ಗೋಡಂಬಿಯಂತಹ ಸಿಹಿ ಪದಾರ್ಥಗಳು ಕೆಲವು ಮನೆಗಳ ಆಹಾರ ಸಂಪ್ರದಾಯದಲ್ಲಿ ಸ್ಥಾನ ಪಡೆದಿವೆ. ಕಡಿಮೆ ಸಂಪನ್ಮೂಲಗಳಲ್ಲಿಯೇ ಮತುವಿಗೆ ತಕ್ಕಂತೆ ಆಹಾರ ಸೇವಿಸಿ ಬದುಕುವ ಜ್ಞಾನವನ್ನು ನಮ್ಮ ಹಿರಿಯರು ತಲೆಮಾರುಗಳಿಂದ ಉಳಿಸಿಕೊಂಡಿದ್ದರು. ಆದ್ದರಿಂದ ಆಟಿ ಅಮಾವಾಸ್ಯೆ ನಮಗೆ ಪ್ರಕೃತಿಯನ್ನು ಗೌರವಿಸುವುದನ್ನು, ಪೂರ್ವಜರ ಜ್ಞಾನವನ್ನು ನೆನಪಿಸಿಕೊಳ್ಳುವುದನ್ನು ಮತ್ತು ಕುಟುಂಬದ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದನ್ನು ಕಲಿಸುತ್ತದೆ. ಇದನ್ನು ಒಂದು ನಿರ್ದಿಷ್ಟ ಪುರಾಣದ ಕಥೆಯೆಂದು ಹೇಳುವುದಕ್ಕಿಂತ ತುಳುನಾಡಿನ ತಲೆಮಾರುಗಳಿಂದ ಬಂದ ಜನಪದ ಪರಂಪರೆಯೆಂದು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ. ಆಟಿ ಅಮಾವಾಸ್ಯೆ ಎಂದರೆ ಕೇವಲ ಒಂದು ಸಾಂಪ್ರದಾಯಿಕ ರಸವಲ್ಲ. ಅದರ ಹಿಂದೆ ಇದೆ ನಮ್ಮ ಮಣ್ಣಿನ ನೆನಪು, ನಮ್ಮ ಅಜ್ಜ ಅಜ್ಜಿಯರ ಜ್ಞಾನ, ಪ್ರಕೃತಿಯ ಮೇಲಿನ ಗೌರವ, ಕುಟುಂಬದ ಒಗ್ಗಟ್ಟು ಮತ್ತು ತುಳುನಾಡಿನ ಅದ್ಭುತ ಸಂಸ್ಕೃತಿ. ದೇವರ ಸನ್ನಿಧಿಯಲ್ಲಿ ದೀಪ ಬೆಳಗಿಸಿ ನಮ್ಮ ಪೂರ್ವಜರನ್ನು ನೆನಪಿಸಿಕೊಂಡು ಈ ಪರಂಪರೆಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದೇ ನಮ್ಮ ಹೊಣೆ. ತನ್ನ ಸಂಸ್ಕೃತಿಯನ್ನು ನೆನಪಿಟ್ಟುಕೊಂಡ ಸಮಾಜವೇ ತನ್ನ ಭವಿಷ್ಯವನ್ನು ಹೆಮ್ಮೆಯಿಂದ ಕಟ್ಟಿಕೊಳ್ಳುತ್ತದೆ. ಇದೇ ನಮ್ಮ ತುಳುನಾಡಿನ ಆಟಿ ಅಮಾವಾಸ್ಯೆ. ನಮ್ಮ ಪರಂಪರೆಯನ್ನು ತಿರಿಯೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹೆಮ್ಮೆಯಿಂದ ಹಸ್ತಾಂತರಿಸೋಣ. ಆಟಿ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಜೈ ತುಳುನಾಡು.